ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಾನು ಆಲ್ಕೈಲ್ ಹ್ಯಾಲೈಡ್ಸ್ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ಇವತ್ತು ಮಾಡ್ತಾ ಇರೋವಂಥ ವಿಡಿಯೋ 7ನೇ ವಿಡಿಯೋ, ಹೌ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವರ್ಸಸ್ ಎಲಿಮಿನೇಷನ್ ರಿಯಾಕ್ಷನ್. ಆಲ್ಕೈಲ್ ಹ್ಯಾಲೈಡ್ಸ್ ಅಂಡರ್ಗೋಸ್ ಬೋತ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್. ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನಲ್ಲಿ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಆಗುತ್ತೆ. ಎಲಿಮಿನೇಷನ್ ರಿಯಾಕ್ಷನ್ ಅಂದರೆ E1 E2 ಮೆಕ್ಯಾನಿಸಮ್ ಆಗುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಸೆಕೆಂಡ್ ಸೆಮ್ ಪೇಪರ್ 2 ಕೆಮಿಸ್ಟ್ರಿ ಅಂತಂದರೆ ಆಲ್ಕೈಲ್ ಹ್ಯಾಲೈಡ್ಸ್ ಬಗ್ಗೆ ಇರುವಂಥ ಎಲ್ಲ ವೀಡಿಯೋಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಮತ್ತು ಎಲಿಮಿನೇಷನ್, ಸೇಮ್ ಮಾಲಿಕ್ಯೂಲ್ ಕ್ಯಾನ್ ಅಂಡರ್ಗೋ ಬೋತ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಲ್ಸೋ, ಎಲಿಮಿನೇಷನ್ ರಿಯಾಕ್ಷನ್ ಆಲ್ಸೋ. ಯಾವಾಗ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಯಾವಾಗ ಎಲಿಮಿನೇಷನ್ ಆಗುತ್ತೆ, ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಡಿಸೈಡ್ ವೆದರ್ ದ ರಿಯಾಕ್ಷನ್ ಪ್ರೊಸೀಡ್ ಥ್ರೂ ಎಲಿಮಿನೇಷನ್ ರಿಯಾಕ್ಷನ್ ಆರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಗೊತ್ತು, ಸಬ್ಸ್ಟಿಟ್ಯೂಷನ್ ಆರ್ಗ್ಯಾನಿಕ್ ಆಲ್ಕೈಲ್ ಹ್ಯಾಲೈಡ್ಸ್ ಅಥವಾ ಆಲ್ಕೇನ್ಸ್ ಅಂತಂದ್ರೆ ಏನು ಅಂತಂದರೆ, ದೋಸ್ ಆರ್ ದಿ ಕಾಂಪೌಂಡ್ಸ್ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎನ್ ಆಲೋಜನ್ ದಟ್ ಇಸ್ ಅಟ್ಯಾಚ್ ಟು sp3 ಹೈಬ್ರಿಡೈಸ್ ಕಾರ್ಬನ್. sp3 ಹೈಬ್ರಿಡೈಸ್ ಕಾರ್ಬನ್ ಅಂತಂದರೆ ಸಿಂಗಲ್ ಬಾಂಡ್ ಇರೋ ಕಾರ್ಬನ್ಗೆ ನಾವೇನಂತ ಕರಿತೀವಿ, sp3 ಹೈಬ್ರಿಡೈಸ್ ಕಾರ್ಬನ್ ಅಂತ ಹೇಳ್ತೀವಿ. ಅದನ್ನು ನೀವು ರಿಯಾಕ್ಷನ್ ಮಾಡಿದಾಗ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಯಾವುದು ರಿಯಾಕ್ಟೆಂಟ್ ಇದೆಯಲ್ಲ ಅದು ನ್ಯೂಕ್ಲಿಯೋಫೈಲ್ ಥರ ಆ್ಯಕ್ಟ್ ಮಾಡ್ತಾ ಇದೆಯಾ, ಬೇಸ್ ಥರ ಆ್ಯಕ್ಟ್ ಮಾಡ್ತಾ ಇದೆಯಾ, ಆ ಬೇಸಿಸ್ ಮೇಲೆ ಅದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೇಳ್ತಾ ಹೋಗ್ತೀವಿ. ಆಲ್ಕೈಲ್ ಹ್ಯಾಲೈಡ್ಸ್ ಕ್ಯಾನ್ ರಿಯಾಕ್ಟ್ ವಿತ್ ದ ಲೂವೀಸ್ ಬೇಸ್ ಇನ್ 2 ಡಿಫ್ರೆಂಟ್ ಬೇಸ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆರ್ ಎಲಿಮಿನೇಷನ್. ಸೊ ನಿಮ್ಗಿರೋವಂಥ ಬೇಸ್ ಏನಿದೆಯಲ್ಲ ಅಥವಾ ನಿಮ್ಗಿರೋವಂಥ ನ್ಯೂಕ್ಲಿಯೋಫೈಲ್ ಇದೆಯಲ್ಲ, ಇಫ್ ಇಟ್ ಇಸ್ ಬಿಹೇವಿಂಗ್ ಲೈಕ್ ಎ ನ್ಯೂಕ್ಲಿಯೋಫೈಲ್ ಅವಾಗ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಇಫ್ ಇಟ್ ಇಸ್ ಬಿಹೇವಿಂಗ್ ಲೈಕ್ ಎ ಬೇಸ್ ಅವಾಗ ಅದೇನಾಗುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ದಟ್ ಇಸ್ ಎ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್. ಸಿನ್ಸ್ ಈ ಸಬ್ಸ್ಟಿಟ್ಯೂಷನ್ ಇಸ್ ಡನ್ ಬೈ ದಿ ನ್ಯೂಕ್ಲಿಯೋಫೈಲ್, ಈ ಸಬ್ಸ್ಟಿಟ್ಯೂಷನ್ಗೆ ನಾವು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಾವು ಹೇಳ್ತಾ ಹೋಗ್ತೀವಿ. ಸೊ ನಾನು ಹೇಳ್ದಂಗೆ ಸೇಮ್ ಆಲ್ಕೈಲ್ ಹ್ಯಾಲೈಡನ್ನೇ ವೈ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಆ ವೈ ಏನಾಗ್ತಿದೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಬೇಸ್ ಆರ್ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಥರ ಆ್ಯಕ್ಟ್ ಆಯಿತು ಅಂತಂದರೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬರುತ್ತೆ. ಎಲಿಮಿನೇಷನ್ ಥರ ಬೇಸ್ ಥರ ಆ್ಯಕ್ಟ್ ಮಾಡ್ತು ಅಂದರೆ ಎಲಿಮಿನೇಷನ್ ಪ್ರಾಡಕ್ಟ್ ಬರುತ್ತೆ. ಸೇಮ್ ರಿಯೇಜೆಂಟ್ಸ್ ಆರ್ ಯೂಸ್ ಬೋತ್ ಫಾರ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್, ಬಟ್ ದ ರಿಯಾಕ್ಷನ್ ಕಂಡೀಷನ್ಸ್ ಮೇ ಡಿಫರ್. ಟೈಪ್ ಆಫ್ ದಿ ಆ್ಯಲೋ ಆಲ್ಕೇನ್ಸ್ ಯಾವ್ದು ಯೂಸ್ ಮಾಡಿದ್ದೀವಿ, ಲಿವಿಂಗ್ ಗ್ರೂಪ್ ಯಾವುದಿದೆ, ನ್ಯೂಕ್ಲಿಯೋಫೈಲ್ ಯಾವ್ದು ಯೂಸ್ ಮಾಡಿದ್ವಿ, ಯಾವ ಸಾಲ್ವೆಂಟ್ ಯೂಸ್ ಮಾಡಿದ್ವಿ, ಈ ಪ್ಯಾರಾಮೀಟರ್ ಮೇಲೆ ಯಾವುದು ಪ್ರಾಡಕ್ಟ್ ಆಗುತ್ತೆ, ಎಲಿಮಿನೇಷನ್ ಪ್ರಾಡಕ್ಟ್ ಆಗುತ್ತಾ, ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಆಗುತ್ತಾ, ವೆದರ್ ಇಟ್ ಗೋಯಿಂಗ್ ಟು ಫಾಲೋ E1 ಪಾತ್ ಆರ್ E2 ಪಾತ್, ವೆದರ್ ಇಟ್ ಗೋಯಿಂಗ್ ಟು ಟೇಕ್ SN1 ಪಾತ್ ಆರ್ SN2 ಪಾತ್, ಆ ಥರ ನಾವೇನು ಮಾಡ್ತಾ ಹೋಗ್ತೀವಿ, ಡಿಸೈಡ್ ಮಾಡ್ತಾ ಹೋಗ್ತೀವಿ. ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಏನಂದರೆ ಯಾವ ಸಬ್ಸ್ಟ್ರೇಟ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ, ಯಾವುದು ಆ್ಯಲೋ ಆಲ್ಕೇನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಿಮಗೆ ಗೊತ್ತು, ಆ್ಯಲೋ ಆಲ್ಕೇನ್ಸ್ನ ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಕ್ಲಾಸಿಫೈ ಮಾಡಿದ್ದೀವಿ ಬೇಸ್ಡ್ ಆನ್ ದಿ ಹ್ಯಾಲಜನ್ ಆಟಮ್ ಅಟ್ಯಾಚ್ ಟು ದಿ ಕಾರ್ಬನ್. ಇಫ್ ಇಟ್ ಇಸ್ ಅಟ್ಯಾಚ್ ಟು ಪ್ರೈಮರಿ ಕಾರ್ಬನ್, ಪ್ರೈಮರಿ ಆ್ಯಲೋ ಆಲ್ಕೇನ್ಸ್ ಅಂತ ಹೇಳ್ತೀವಿ. ಇಫ್ ಇಟ್ಸ್ ಅಟ್ಯಾಚ್ ಟು ಸೆಕೆಂಡರಿ ಕಾರ್ಬನ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ ಅಂತೀವಿ. ಇಫ್ ಇಟ್ಸ್ ಅಟ್ಯಾಚ್ ಟು ಟರ್ಷರಿ ಕಾರ್ಬನ್, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಇತ್ತು ಅಂದರೆ ಜನರಲಿ 99.99% ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಟರ್ಷರಿ ಇತ್ತು ಅಂತಂದರೆ ಅದು ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ಐದರ್ ದೇ ಮೇ ಫಾಲೋ E1 ಪಾತ್ ಅಥವಾ E2 ಪಾತ್. ಅದೇ ಥರ ಸಬ್ಸ್ಟಿಟ್ಯೂಷನ್ ತೊಗೊಂಡಾಗ SN1 ಪಾತ್ ತೊಗೋಬೋದು, ಇಲ್ಲಾಂದರೆ SN2 ಪಾತ್ ತೊಗೋಬೋದು. ಸೆಕೆಂಡ್ರಿ ತೊಗೊಂಡ್ರೆ ದೇ ಮೇ ಅಂಡರ್ಗೋ ಬೋತ್ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಎಲಿಮಿನೇಷನ್ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಕಂಡೀಷನ್. ಈಗ ಕಂಪೇರ್ ಮಾಡ್ತಾ ಇದ್ದೀವಿ ನಾವು, ಅಥವಾ ಅವೆರಡೂ ಸಿಮಿಲಾರಿಟೀಸ್ ಏನಿದೆ, ಅವೆರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತಾ ಇದ್ದೀವಿ. ಸಿಮಿಲಾರಿಟೀಸ್ SN1 E1 ಬಗ್ಗೆ ಏನು ಅಂದರೆ, ಬೋತ್ ಆಫ್ ದಮ್ ಆರ್ ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ಸ್. ಎರಡೂ ಏನಾಗ್ತಾ ಇದೆ, ಯೂನಿಮಾಲಿಕ್ಯುಲರ್, ಬಿಕಾಸ್ ವಿ ಹ್ಯಾವ್ ಕ್ಲಾಸಿಫೈಡ್ E1 E2 SN1 AR SN2 ಬೇಸ್ಡ್ ಆನ್ ದೇರ್ ಕೈನೆಟಿಕ್ಸ್, ಬೇಸ್ಡ್ ಆನ್ ದಿ ರೇಟ್ ಆಫ್ ದಿ ರಿಯಾಕ್ಷನ್ ಮೇಲೆ ಅದನ್ನು ನಾವು ಕ್ಲಾಸಿಫೈ ಮಾಡಿದ್ದೀವಿ. ಸೊ ಹಾಗಾಗಿ SN1 ಅಥವಾ E1 ಇರ್ಬೋದು, ಎರಡೂ ಕೇಸಲ್ಲೂ ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಆಲ್ಕೈಲ್ ಹ್ಯಾಲೈಡ್, ಬಟ್ ನಾಟ್ ಆನ್ ದಿ ಐದರ್ ದಿ ಬೇಸ್ ಮೇಲೂ ಡಿಪೆಂಡ್ ಆಗಲ್ಲ, ನ್ಯೂಕ್ಲಿಯೋಫೈಲ್ ಮೇಲೂ ಡಿಪೆಂಡ್ ಆಗಲ್ಲ. ಹಾಗಾಗಿ ಅದು ಸಿಮಿಲಾರಿಟೀಸ್. ಆ್ಯಂಡ್ ದಿಸ್ ರಿಯಾಕ್ಷನ್ ಮೆಕ್ಯಾನಿಕ್ ಟೇಕ್ಸ್ ಪ್ಲೇಸ್ ಇನ್ 2 steps.
ಫಸ್ಟ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಕರಿತೀವಿ, ಅಥವಾ ಸ್ಲೋ ಸ್ಟೆಪ್ ಅಂತ ಕರಿತೀವಿ. ಯಾವುದು ಸ್ಲೋ ಇರುತ್ತಲ್ಲ ಅದನ್ನು ನಾವು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಅಂತ ಹೇಳ್ತೀವಿ. ಎರಡೂ ಕೇಸಲ್ಲಿ ಬೋತ್ SN1 ಮತ್ತು E1 ಎರಡೂ ಕೇಸಲ್ಲೂ ಫಸ್ಟ್ ಸ್ಟೆಪ್ ರಿಮೈನ್ಸ್ ದಿ ಸೇಮ್. ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಅಂಡರ್ಗೋ ಇನ್ 2 ಡಿಫ್ರೆಂಟ್ ಸ್ಟೆಪ್. ಮೆಕ್ಯಾನಿಸಮು 2 ಸ್ಟೆಪ್ಪಲ್ಲಿ ಆಗುತ್ತೆ. SN1ಗೂ 2 ಸ್ಟೆಪ್ಪು, E2ಗೂ 1 ಸ್ಟೆಪ್ಪು. ಫಸ್ಟ್ ಸ್ಟೆಪ್ ರಿಮೈನ್ಸ್ ದಿ ಸೇಮ್. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಫಾರ್ಮೇಷನ್ ಆಫ್ ದಿ ಕಾರ್ಬೋಕೆಟಿಯಾನ್ ಆಗುತ್ತೆ. ದ ಫ್ಯಾಕ್ಟರ್ಸ್ ವಿಚ್ ಗೋಯಿಂಗ್ ಟು affect SN1 reaction, same factors going to affect the E1 reaction also, because in both the cases the rate determining step is first step only, formation of carbocation. ಸೊ ಹಾಗಾಗಿ ನನಗೆ ನ್ಯೂಕ್ಲಿಯೋಫೈಲ್ ಏನಿದೆ ಅಥವಾ ಬೇಸ್ ಏನಿದೆ ದಟ್ ಈಸ್ ನಾಟ್ ಗೋಯಿಂಗ್ ಟು ಅಫೆಕ್ಟ್ ಮೈ ರೇಟ್ ಆಫ್ ದಿ ರಿಯಾಕ್ಷನ್. ಹಾಗಾಗಿ SN1 ಆಗಿರ್ಬೋದು, E1 ಆಗಿರ್ಬೋದು, ನೀವು ಸ್ಟ್ರಾಂಗ್ ಬೇಸ್ ತೊಗೊಳ್ಳಿ ಅಥವಾ ವೀಕ್ ಬೇಸ್ ತೊಗೊಳ್ಳಿ, ಅಥವಾ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ತೊಗೊಳ್ಳಿ ಅಥವಾ ವೀಕ್ ನ್ಯೂಕ್ಲಿಯೋಫೈಲ್ ತೊಗೊಳ್ಳಿ, ದಟ್ ಡಸಂಟ್ ಅಫೆಕ್ಟ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ಆವಾಗ ಏನಾಗುತ್ತೆ ಅಂದರೆ ಅದು ಫಸ್ಟ್ ಸ್ಟೆಪ್ ಮಾತ್ರ ನಮಗೆ ಇಂಪಾರ್ಟೆಂಟು. ಫಸ್ಟ್ ಸ್ಟೆಪ್ಪು ಯಾವುದು ಫಾಸ್ಟಾಗಿ ಆಗುತ್ತೆ ಅಂತ ಡಿಸೈಡ್ ಮಾಡುತ್ತಲ್ಲ, ದೋಸ್ ಪ್ಯಾರಾಮೀಟರ್ಸ್, ದೋಸ್ ಫ್ಯಾಕ್ಟರ್ ಗೋಯಿಂಗ್ ಟು ಅಫೆಕ್ಟ್ ದಿ ರೇಟ್ ಆಫ್ ದಿ ರಿಯಾಕ್ಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೈಮರಿ ಏನಾದರೂ ಇತ್ತು ಅಂತಂದರೆ SN2 ಮೆಕ್ಯಾನಿಸಮ್ ಆಗುತ್ತೆ. ಟರ್ಷರಿ ಇತ್ತು ಅಂತಂದರೆ ದೇ ಜನರಲಿ ಅಂಡರ್ಗೋ SN1 ಆರ್ E1, ಬಿಕಾಸ್ ಎರಡೂ ಸ್ಟೆಪ್ಪಲ್ಲೂ ಫಸ್ಟ್ ಸ್ಟೆಪ್ ಇದೆ, ಬಿಕಾಸ್ ದೇ ಗೋಯಿಂಗ್ ಟು ಫಾರ್ಮ್ ದಿ ಫಾರ್ಮೇಷನ್ ಆಫ್ ದ ಕಾರ್ಬೋಕೆಟಿಯಾನ್. ನಿಮಗೆ ಗೊತ್ತು, ಕಾರ್ಬೋಕೆಟಿಯಾನ್ ಸ್ಟೆಬಿಲಿಟಿ ಮೇಲೆ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಟರ್ಷರಿ ಕಾರ್ಬೋಕೆಟಿಯಾನ್ ಇಸ್ ಮೋಸ್ಟ್ ಸ್ಟೇಬಲ್ ಕಂಪೇರ್ಡ್ ಟು ದಟ್ ಆಫ್ ಸೆಕೆಂಡ್ರಿ ಆ್ಯಂಡ್ ಪ್ರೈಮರಿ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ SN1 and E1 ಆರ್ ಫೇವರ್ಡ್ ಬೈ ದಿ poor nucleophile and a weak base. ಇದ್ರ ಮೇಲೆ ಅದು ಡಿಪೆಂಡೆಂಟ್ ಆಗಲ್ಲ. ದ ಫ್ಯಾಕ್ಟರ್ ವಿಚ್ ಗೋಯಿಂಗ್ ಟು ಸ್ಟೆಬಿಲೈಸ್ ದಿ ಕಾರ್ಬೋಕೆಟಿಯಾನ್, ದೋಸ್ ಫ್ಯಾಕ್ಟರ್ ವಿಲ್ ಗೋಯಿಂಗ್ ಟು ಅಫೆಕ್ಟ್ ರೇಟ್ ಆಫ್ ದಿ ರಿಯಾಕ್ಷನ್. ಸೊ ನಾನು ಹೇಳ್ದಂಗೆ ಟರ್ಷರಿ ಹ್ಯಾಲೈಡ್ಸ್ ಇರ್ತವೆ. ಟರ್ಷರಿ ಹ್ಯಾಲೈಡ್ಗೆ ಏನಾಗ್ತಾ ಇದೆ, SN1 ಮತ್ತು E1 ಕಂಡೀಷನ್ಸ್ಗೆ ಫಸ್ಟ್ ಸ್ಟೆಪ್ ರಿಮೈನ್ಸ್ ದಿ ಸೇಮ್, ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 80% ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ, ಓನ್ಲಿ 20% ನಿಮ್ಗೆ ಏನಾಗುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಆಲ್ಕೈಲ್ ಹ್ಯಾಲೈಡ್ ಗೋಯಿಂಗ್ ಟು ಡಿಸೈಡ್ ನನಗೆ ಯಾವುದು ಬರುತ್ತೆ ಪ್ರಾಡಕ್ಟ್ ಅಂತ. ಸೊ ನೀವು ಸಬ್ಸ್ಟಿಟ್ಯೂಷನ್ ಮತ್ತು ಎಲಿಮಿನೇಷನ್ ಕಂಪೇರ್ ಮಾಡಿದ್ರೆ, ಪ್ರೈಮರಿ ಇದ್ದರೆ ಜನರಲಿ ದೇ ಗೋಯಿಂಗ್ ಟು ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ರಾದರ್ ದ್ಯಾನ್ ಎಲಿಮಿನೇಷನ್ ರಿಯಾಕ್ಷನ್. ಅದೇ ಥರ ಈಗ SN2 ಮತ್ತು E2ನ ಕಂಪೇರ್ ಮಾಡಿದ್ರೆ ನಾವು ಈ SN2 ಅಥವಾ E2 ಏನಾಗುತ್ತಲ್ಲ, ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. E1ಗೆ SN1ಗೆ ಹೇಗಿತ್ತಲ್ಲ ಹಂಗೆ ಕಂಪ್ಯಾರಿಟಿವ್ ಇಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಬಟ್ ಬೋತ್ ಆಫ್ ದೆಮ್ ಆರ್ ಬೈಮಾಲಿಕ್ಯುಲರ್ ಓನ್ಲಿ, ಬೋತ್ ಆಫ್ ದೆಮ್ ದೇ ಅಂಡರ್ಗೋ ಇನ್ ಸಿಂಗಲ್ ಸ್ಟೆಪ್ ಓನ್ಲಿ. ಸೊ ಎರಡೂ ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಇನ್ ಬಿಟ್ವೀನ್ ದೇ ಗೋಯಿಂಗ್ ಟು ಗೆಟ್ ಎ ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ, ಅದು ಬರುತ್ತೆ. ಅದಾದಮೇಲೆ ಪ್ರಾಡಕ್ಟ್ ಫಾರ್ಮೇಷನ್ ಬರುತ್ತೆ. ಬಟ್ ಜನರಲಿ ಒನ್ ಸ್ಟೆಪ್ ಮೆಕ್ಯಾನಿಸಮ್ ಆಗ್ತಾ ಇದೆ. ಸೊ SN2ನಲ್ಲಿ ಏನಾಗ್ತಾ ಇದೆ, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗ್ತಾ ಇದೆ, ಲಿವಿಂಗ್ ಗ್ರೂಪ್ ಹೊರಗಡೆ ಬರ್ತಾ ಇದೆ. ಇದರಲ್ಲಿ ಎಲಿಮಿನೇಷನ್ ರಿಯಾಕ್ಷನ್ ಏನಾಗ್ತಾ ಇದೆ, ನಿಮ್ಮದು ಬೇಸ್ ಏನಿದೆಯಲ್ಲ ಸೇಮ್, ಯು ಶುಡ್ ಬಿ ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಅ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಎ ಬೇಸ್. Base is a one which have a capacity to take away the electrons. Nucleophile is a one which have a capacity to give the electron. So both of them are negatively charged only. ಸೊ ಇಲ್ಲಿ ಬೇಸ್ ಏನು ಮಾಡುತ್ತೆ, ಪ್ರೋಟಾನ್ನ ಅಬ್ಸ್ಟ್ರಕ್ಷನ್ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಎಲಿಮಿನೇಷನ್ ಪ್ರಾಡಕ್ಟ್ ಬರುತ್ತೆ. ಸೊ ಇದು ಏನಾಗ್ತಾ ಇದೆ, ರೇಟ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ಬೋತ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಎ ನ್ಯೂಕ್ಲಿಯೋಫೈಲ್, ಎರಡೂ ಕೇಸಲ್ಲೂ. ಹಾಗಾಗಿ ಬಯೋಮಾಲಿಕ್ಯುಲರ್ ರಿಯಾಕ್ಷನ್ ಒಂದೇ ಸ್ಟೆಪ್ಪಲ್ಲಿ ಎರಡೂ ಆಗುತ್ತೆ. ಸೊ ಇದು ನಾನು ಹೇಳ್ದಂಗೆ, ಈಗ ನೀವು SN1 ತೊಗೊಂಡ್ರೆ SN1ನಲ್ಲಿ ಏನಾಗುತ್ತೆ, ಮೆಜಾರಿಟಿ ಆಫ್ ದಿ ಕೇಸಸಲ್ಲಿ ಏನಾಗ್ತಾ ಇದೆ, ಅಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಇದೆ. ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುತ್ತೆ. ಡಿಪೆಂಡಿಂಗ್ ಅಪಾನ್ ದಿ ಸ್ಟೆಬಿಲಿಟಿ ಆಫ್ ದಿ ಕಾರ್ಬೋಕೆಟಿಯಾನ್ ನಿಮಗೆ ಬರ್ತಾ ಹೋಗುತ್ತೆ. ತೊಗೊಂಡ್ರೆ ಆಲ್ಮೋಸ್ಟ್ 50% ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನು ಮತ್ತು ಎಲಿಮಿನೇಷನ್ ರಿಯಾಕ್ಷನು ಆಗ್ತಾ ಹೋಗುತ್ತೆ. ಆದರೆ SN2 ಮತ್ತು E2 ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಪ್ಯಾರಾಮೀಟರ್ಗಳು ನಿಮಗೆ ಡಿಸೈಡ್ ಆಗುತ್ತೆ. ಬಿಕಾಸ್ ಅಟ್ಯಾಕಿಂಗ್ ಆ್ಯಂಡ್ ಡಿಟ್ಯಾಚಿಂಗ್ ಆಫ್ ಎ ನ್ಯೂಕ್ಲಿಯೋಫೈಲ್ ಆರ್ ಅಬ್ಸ್ಟ್ರಕ್ಷನ್ ಆಫ್ ದಿ ಪ್ರೋಟಾನ್ ಬೈ ಎ ಬೇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಥ್ರೂ ದಿ ಟ್ರಾನ್ಸಿಷನ್ ಸ್ಟೇಟ್. ಹಾಗಾಗಿ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ ವಿಚ್ ಗೋಯಿಂಗ್ ಟು ಡಿಸೈಡ್ ವೆದರ್ ಯುವರ್ ರಿಯಾಕ್ಷನ್ ಫಾಲೋಸ್ SN1 ಪಾತ್ ಆರ್ E2 ಪಾತ್ ಆರ್ SN2 ಪಾತ್. ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್ನ ತೊಗೊಂಡ್ರೆ ವೀಕ್ ಬೇಸ್ ಏನಾದರೂ ಇತ್ತು ಅಂದರೆ ಇಟ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸ್ಟ್ರಾಂಗ್ ಬೇಸ್ ಏನಿತ್ತು ಅಂತಂದರೆ ಅವಾಗ ಏನಾಗುತ್ತೆ, ಇಟ್ ಅಂಡರ್ಗೋಸ್ ಎಲಿಮಿನೇಷನ್ ರಿಯಾಕ್ಷನ್. ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಆಗಿರೋದು, ಯಾಕಂದರೆ SN1ಗೆ ಮತ್ತು E1ಗೆ ಏನಾಯಿತು, ನ್ಯೂಕ್ಲಿಯೋಫೈಲ್ ಡಸಂಟ್ ಹ್ಯಾವ್ ಎನಿ
ಎಫೆಕ್ಟ್. ವೆರಾಸ್ ವೆನ್ ಯು ಕನ್ಸಿಡರ್ ದಿ ಈ SN2 ಅಥವಾ E2 ಕಂಪೇರ್ ಮಾಡಿಕೊಂಡ್ರೆ ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಸಬ್ಸ್ಟಿಟ್ಯೂಷನ್ ಆದರೆ ಅಟ್ ಎ ಟೈಮ್ ಅಟ್ಯಾಚ್ ಆಗ್ತಾ ಇದೆ, ಅಟ್ ಎ ಟೈಮ್ ಡಿಟ್ಯಾಚ್ ಆಗ್ತಾ ಇದೆ. ಅದೇ ಥರ ನಿಮಗೆ ಎಲಿಮಿನೇಷನ್ ತೊಗೊಂಡ್ರೆ ಅಬ್ಸ್ಟ್ರಕ್ಷನ್ ಆಫ್ ದಿ ಬೇಸ್ ಆಗ್ತಾ ಇದೆ. ಹಂಗಾಗಿ ನಿಮಗೆ ಯಾವುದು ನ್ಯೂಕ್ಲಿಯೋಫೈಲ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಂಗ್ ಬೇಸ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗ ಎಲಿಮಿನೇಷನ್ ರಿಯಾಕ್ಷನ್ ಆಗುತ್ತೆ. ವೀಕ್ ಬೇಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅವಾಗ ಏನಾಗುತ್ತೆ, ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಆಗ್ತಾ ಹೋಗುತ್ತೆ. ಎರಡನೇದು ಸೈಜ್ ಆಫ್ ದಿ ಬೇಸ್. ಈಗ ನಿಮಗೆ ಗೊತ್ತು ಬೇಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ, ಆ ಬೇಸ್ ಯಾವ ಥರ ಇದೆ ಅನ್ನೋದ್ರ ಮೇಲೂ ಆಗುತ್ತೆ. ಫಾರ್ ಎಕ್ಸಾಂಪಲ್ ವೆನ್ ಯೂಸ್ ದಿ ಟರ್ಷರಿ ಆಲ್ಕೈಲ್ ಬ್ಯೂಟೈಲ್ ಆಲ್ಕೋಹಾಲ್, ಅವಾಗ ಏನಾಗುತ್ತೆ ಅಂದರೆ 85% ನಿಮಗೆ ಎಲಿಮಿನೇಷನ್ ಪ್ರಾಡಕ್ಟ್ ಬರುತ್ತೆ. ಬಲ್ಕಿಯರ್ ಗ್ರೂಪ್ ಇತ್ತು, ಬಲ್ಕಿಯರ್ ಬೇಸ್ ಇತ್ತು ಅಂತಂದರೆ ಆವಾಗ ನಿಮಗೆ ದಟ್ ಫೇವರ್ಸ್ ದಿ E2 ಮೆಕ್ಯಾನಿಸಮ್. ಸಿಂಪಲ್ ಆಗಿತ್ತು, ಲೀನಿಯರ್ ಆಗಿತ್ತು ಅಂದರೆ ಆವಾಗ ಇಟ್ ಗೋಯಿಂಗ್ ಟು ಫೇವರ್ಸ್ ದಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡ್ಕೋಬೇಕು ನೇಚರ್ ಆಫ್ ದಿ ನ್ಯೂಕ್ಲಿಯೋಫೈಲ್. ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಏನು ಮಾಡುತ್ತೆ, ಫೇವರ್ಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅದೇ ಥರ ಬಲ್ಕಿಯರ್ ಗ್ರೂಪ್, ಬಲ್ಕಿಯರ್ ಬೇಸ್ ಏನಾದರೂ ಇತ್ತು ಅಂದರೆ ದಟ್ ಫೇವರ್ಸ್ ಎಲಿಮಿನೇಷನ್. ನೇಚರ್ ಆಫ್ ದಿ ಸಬ್ಸ್ಟ್ರೇಟ್. ನಾವು ಯಾವುದು ತೊಗೊಂಡಿದ್ವಿ, ಪ್ರೈಮರಿ ತೊಗೊಂಡಿದ್ದೀವ, ಸೆಕೆಂಡ್ರಿ ತೊಗೊಂಡಿದ್ದೀವ, ಟರ್ಷರಿ ತೊಗೊಂಡಿದ್ದೀವ. ವಾಟ್ಸ್ ದ ನೇಚರ್ ಆಫ್ ಇನ್ ಆಲ್ಕೈಲ್ ಹ್ಯಾಲೈಡ್, ಯಾವ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೂ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ನ್ಯೂಕ್ಲಿಯೋಫೈಲ್ ಎರಡು ಕಡೆಗೂ CN- ತೊಗೊಳ್ತಾ ಇದ್ದೀವಿ. ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ ಆಗ್ತಾ ಇದೆ, ವೀಕ್ ಬೇಸ್ ಆಗ್ತಾ ಇದೆ. ಹಾಗಾಗಿ ಏನಾಗ್ತಿದೆ, 100% ನಿಮಗೆ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಬರ್ತಾ ಇದೆ. ಟರ್ಷರಿ ತೊಗೊಳ್ತೀನಿ ಅಂತಂದರೆ ಅವಾಗ ಏನಾಗ್ತಿದೆ ಅಂತಂದರೆ ಸ್ಟ್ರಾಂಗ್ ವೀಕ್ ಬೇಸ್ ಇದೆ, ವೀಕ್ ಬೇಸ್ ಇರೋದಕ್ಕೋಸ್ಕರ ಅದು ಎಲಿಮಿನೇಷನ್ ರಿಯಾಕ್ಷನ್ ನಿಮಗೆ ಆಗ್ತಾ ಹೋಗುತ್ತೆ. ಪ್ರೈಮರಿ ಮತ್ತು ಅಲ್ಲಿ ಆ ಥರ ಆಗ್ತಾ ಇದೆ. ಈಗ ಸೆಕೆಂಡ್ರಿ ಹ್ಯಾಲೈಡ್ಸ್ ಮತ್ತು ಪ್ರೈಮರಿ ಹ್ಯಾಲೈಡ್ಸ್ನ ತೊಗೊಳ್ಳೋಣ. ಸೆಕೆಂಡ್ರಿ ಹ್ಯಾಲೈಡ್ಸ್ ನಾನು ಕಾಂಪೌಂಡ್ ತೊಗೊಂಡಿದ್ದೀನಿ. ದಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಎಥಾಕ್ಸೈಡ್ ಇನ್ ಇಥನಾಲ್ ಇನ್ 55 ಡಿಗ್ರಿ ಸೆಂಟಿಗ್ರೇಡಲ್ಲಿ ಎರಡು ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಒಂದು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟು, ಇನ್ನೊಂದು ಎಲಿಮಿನೇಟೆಡ್ ಪ್ರಾಡಕ್ಟ್. ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಮ್ಯಾಕ್ಸಿಮಮ್ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡಲ್ಲಿ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟು ಜಾಸ್ತಿ ಇರುತ್ತೆ. ಎರಡೂ ಕೇಸಲ್ಲೂ ಸೆಕೆಂಡ್ರಿ ಹ್ಯಾಲೈಡ್ಸ್ ಇರ್ಬೋದು, ಇಲ್ಲಾಂದರೆ ಪ್ರೈಮರಿ ಹ್ಯಾಲೈಡ್ಸ್ ಇರ್ಬೋದು. ಎರಡನ್ನೂ ಯಾವ ಬೇಸ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಅಂದರೆ ಸೋಡಿಯಂ ಎಥಾಕ್ಸೈಡ್ ಜೊತೆ ಆಗ್ತಾ ಇದೆ. CH3CH2O- ಜೊತೆಗೆ ಇಂಟ್ರಾಕ್ಟ್ ಆಗ್ತಾ ಇದೆ ಇನ್ ಎಥೆನಾಲ್. ಸೊ ಹಾಗಾಗಿ ಏನಾಗ್ತಿದೆ, ಸೆಕೆಂಡ್ರಿ ಹ್ಯಾಲೈಡ್ಸ್ ಏನಾದರೂ ಇತ್ತು ಅಂತಂದರೆ ಎಲಿಮಿನೇಷನ್ ಪ್ರಾಡಕ್ಟ್ ಬರುತ್ತೆ, ಪ್ರೈಮರಿ ಇತ್ತು ಅಂತಂದರೆ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟ್ ಬರುತ್ತೆ. ಯಾಕೆ ಈ ಥರ ಆಗ್ತಿದೆ ಅಂದರೆ ಪ್ರೈಮರಿ ಮತ್ತು ಸೆಕೆಂಡ್ರಿಗೆ ತೊಗೊಂಡ್ರೆ ನೀವು ಕ್ರೌಡ್ ಎಲ್ಲಿ ಕಡಿಮೆ ಇದೆ, ಕ್ರೌಡ್ ಕಡಿಮೆ ಇತ್ತು ಅಂದರೆ the carbon, the decreased crowding at carbon that bears the leaving group increases the substitution relative to elimination reaction. ಸೊ ನಿಮ್ಗೆ ಏನಾಗ್ತದೆ, ಲೆಸ್ ಕ್ರೌಡಿಂಗ್ ಇದೆ ಅಂತಂದರೆ ಆವಾಗ SN2 ಈಸಿಯಾಗಿ ಆಗುತ್ತೆ. ಕ್ರೌಡಿಂಗ್ ಇದೆ ಅಂದಾಗ ಇಟ್ ವಿಲ್ ಎಂಡ್ ಅಪ್ ವಿತ್ ಎಲಿಮಿನೇಷನ್ E2 ರಿಯಾಕ್ಷನ್. ಅದೇ ಥರ ನೀವೀಗ ಕಂಪೇರ್ ಮಾಡೋದಾದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಕೈಲ್ ಹ್ಯಾಲೈಡ್ನ ಕಂಪೇರ್ ಮಾಡ್ತೀನಿ ಅಂತಂದರೆ ಇಲ್ಲಿ ಎಕ್ಸಾಂಪಲ್ ನೋಡಿ. ಫಸ್ಟಲ್ಲಿ ಏನು ಮಾಡಿದ್ದೀವಿ ನಾವು, ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಪ್ರೈಮರಿ ಆಲ್ಕೈಲ್ ಬ್ರೋಮೈಡ್ನ ತೊಗೊಂಡಿದ್ದೀವಿ. ದಟ್ ವೆನ್ ಮೇಡ್ ಟು ರಿಯಾಕ್ಟ್ ವಿತ್ ಸೋಡಿಯಂ ಎಥಾಕ್ಸೈಡ್ ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಜೊತೆಗೆ ಇಂಟ್ರಾಕ್ಟ್ ಮಾಡಿದಾಗ ನಿಮಗೆ 90% ಏನಾಗ್ತದೆ, ಸಿನ್ಸ್ ಇಟ್ಸ್ ಎ ಪ್ರೈಮರಿ ಇರೋದ್ರಿಂದ 90% ನಿಮಗೆ ಸಬ್ಸ್ಟಿಟ್ಯೂಷನ್ ಪ್ರಾಡಕ್ಟು ಬರ್ತಾ ಇದೆ. ಸೆಕೆಂಡ್ರಿ ತೊಗೊಂಡ್ವಿ, ಸೆಕೆಂಡ್ರಿಲಿ ಏನಾಗ್ತಿದೆ 75% ಎಲಿಮಿನೇಷನ್ ರಿಯಾಕ್ಷನ್ ಬರ್ತಾ ಇದೆ, 25% ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತಾ ಇದೆ. ಆ ಥರ ಟರ್ಷರಿ ತೊಗೊಂಡ್ರೆ 100% ನನಗೇನಾಗ್ತದೆ, 100% ನನಗೇನಾಗ್ತಿದೆ ಅಂದರೆ E2 ರಿಯಾಕ್ಷನ್ಸ್ ಬರ್ತಾ ಇದೆ. ಸೊ SN1 ಅಥವಾ SN2 ಆಗಿರ್ಬೋದು, ಅಥವಾ E2 ಆಗಿರ್ಬೋದು, E1 ಆಗಿರ್ಬೋದು, ಕೈನೆಟಿಕ್ಸ್ ಏನಾಗ್ತಿದೆ ಎರಡೂ ರಿಯಾಕ್ಷನ್ಸಲ್ಲಿ ಸೇಮ್ ಇದೆ. ಬಟ್ ದ ರಿಯಾಕ್ಷನ್ ಕಂಡೀಷನ್ಸ್ ಯಾವುದಿದೆ, ಯಾವುದು ನ್ಯೂಕ್ಲಿಯೋಫೈಲ್ ಯೂಸ್ ಮಾಡ್ತಾ ಇದ್ವಿ, ಯಾವುದು ಬೇಸ್ ಯೂಸ್ ಮಾಡ್ತಾ ಇದ್ದೀವಿ, ಯಾವ ಆಲ್ಕೈಲ್ ಹ್ಯಾಲೈಡ್ನ ಯೂಸ್ ಮಾಡ್ತಾ ಇದ್ವಿ, ಯಾವ ಸಾಲ್ವೆಂಟ್ ಯೂಸ್ ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ದಟ್ we can easily predict whether your reaction follow SN1 or SN2. ಕಂಪ್ಯಾರಿಟಿವ್ ಮಾಡೋದಾದರೆ, ಈಗ ಕಾಂಪಿಟೇಷನ್ ನೋಡೋದಾದರೆ E2 ಮತ್ತು SN2ಗೆ ನೋಡಿದ್ರೆ, E1 ಮತ್ತು E2ಗೆ ತೊಗೊಂಡ್ರೆ ಏನಾಗುತ್ತೆ, ಅಷ್ಟು ಕಾಂಪಿಟೇಷನ್ ಇಲ್ಲ ಅಲ್ಲಿ SN1 ಮತ್ತು E1ಗೆ. E2 ಮತ್ತು SN2ಗೆ ತೊಗೊಂಡ್ರೆ E2 ಇಸ್ ಫೇವರ್ಡ್ ಬೈ ಸ್ಟ್ರಾಂಗ್ ಬೇಸ್, ಬಲ್ಕಿಯರ್ ಬೇಸ್, ಟರ್ಷರಿ ಆಲ್ಕಿನ್ಸು ಇರಬೇಕು. SN2ಗಾದರೆ ವೀಕ್ ಬೇಸ್,
ಸಾಯಿಲ್ ಸತಿ ಬೇಸ್ ಏನಂತ ದೊಡ್ಡದಾಗಬೇಕಾಗಿಲ್ಲ, ಪ್ರೈಮರಿ ಆಲೋ ಆಲ್ಕೇನ್ಸ್ ಇದ್ದರೆ ಸಾಕಾಗತ್ತೆ. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ದಿ ರಿಯಾಕ್ಷನ್ ಫ್ಯಾಕ್ಟರ್ಸ್, ಬೇಸ್ಡ್ ಆನ್ ದಿ ಕಂಡೀಷನ್ಸ್, ಸೊ ನಿಮ್ದು ರಿಯಾಕ್ಷನ್ ಏನಿದೆಯಲ್ಲ ಆಲ್ಕೈಲ್ ಹ್ಯಾಲೈಡ್ಸ್, ಐದರ್ ದೇ ಗೋಯಿಂಗ್ ಟು ಫಾಲೋ ಎಲಿಮಿನೇಷನ್ ರಿಯಾಕ್ಷನ್ ಆರ್ ಇಟ್ ಗೋಯಿಂಗ್ ಟು ಫಾಲೋ ದಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. Again, under substitution and elimination reaction, whether it is SN1, SN2 or E1, E2, so that depends upon the rate of the reactions, that depends upon the different parameter that we are going to use in the chemical reaction. Thank you, all the best.